ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜಯರಾಮ್. ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭುಶ್ಚಾನೈಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ವೀಕ್ಷಕರೆಲ್ಲರಿಗೂ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಶೋಭಕೃ ನಾಮ ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರ್ತಕ್ಕಂಥದ್ದು. ಸಪ್ತಮಿ ತಿಥಿ, ಉತ್ತರ ಫಲ್ಗುಣಿ ನಕ್ಷತ್ರ. ಈ ದಿವಸ ನೋಡಿ, ಬುಧವಾರ ಮತ್ತು ಸಪ್ತಮಿ ತಿಥಿ ಎರಡೂ ಶುಭವಾದದ್ದು. ಮತ್ತು ನಕ್ಷತ್ರವೂ ಕೂಡ ಉತ್ತರ ಫಲ್ಗುಣಿ ಶ್ರೇಷ್ಠ ನಕ್ಷತ್ರ ಅಂತ ಪರಿಗಣಿಸಲ್ಪಟ್ಟಿರ್ತಕ್ಕಂಥದ್ದು. ಹೀಗಾಗಿ ಈ ದಿವಸ ಕಾಲ ತುಂಬ ಚೆನ್ನಾಗಿದೆ. ಈ ಮಾರ್ಗಶಿರ ಮಾಸದಲ್ಲಿ ವಿಷ್ಣುವಿನ ಆರಾಧನೆಗಂತೂ ತುಂಬ ಪ್ರಶಸ್ತವಾಗಿದೆ. ಈ ದಿವಸ ವಿಷ್ಣು ಸನ್ನಿಧಾನದಲ್ಲಿ ಮಾಡ್ತಕ್ಕಂಥ ಸ್ತೋತ್ರ, ಜಪ, ಪಾರಾಯಣ, ಯಾವುದಾದ್ರೂ ಸ್ತೋತ್ರ ಪಠಣದಿಂದ ಯಾವುದಾದ್ರೂ ಸರಿ, ನಿಮ್ಮ ಅನುಕೂಲಕ್ಕೆ, ನಿಮ್ಮ ಸಮಯಕ್ಕೆ ನೋಡಿಕೊಂಡು ಶ್ರದ್ಧೆಯಿಂದ ಕಾಯ ವಾಚ ಮನಸ್ಸ ತ್ರಿಕರಣಪೂರ್ವಕವಾಗಿ ಆ ವಿಷ್ಣುವಿನ ಸೇವೆಯನ್ನು ಮಾಡಿದ್ರೆ ತುಂಬ ಒಳ್ಳೆಯದು. ಶುಭ ಕಾರ್ಯಗಳನ್ನು ಮಾಡಬಹುದು ಈ ದಿವಸ ಮಾರ್ಗಶಿರ. ಅಂದರೆ ಏನಪ್ಪ ಅಂದರೆ, ಈ ನಾವು ಧನುರ್ಮಾಸದಲ್ಲಿದ್ದೇವಲ್ಲ, ಈ ಕಾರಣದಿಂದಾಗಿ ಇದನ್ನು ಶೂನ್ಯ ಮಾಸ ಅಂತ ಶಾಸ್ತ್ರ ನಿರ್ಣಯಿಸಿದೆ. ಹೀಗಾಗಿ ಮಂಗಳ ಕಾರ್ಯಗಳನ್ನು ಮಾಡೋದಿಲ್ಲ. ಸಣ್ಣ ಪುಟ್ಟ ಸರಳವಾಗಿರ್ತಕ್ಕಂತಹ ಕೆಲಸದಲ್ಲಿ ಒಂದು ಹೊಸತನ್ನು ಕಂಡುಕೊಳ್ಳಲಿಕ್ಕೆ, ಅಥವಾ ನಾನಾಗಲೇ ಹೇಳಿದ ಹಾಗೆ ಜಪ, ಪೂಜೆ, ಧ್ಯಾನ ಇವುಗಳಿಗೆ ಪ್ರಶಸ್ತವಾದ ಕಾಲವೇ, ಸಂಶಯ ಇಲ್ಲ. ಹೀಗಾಗಿ ತಾವು ಇಷ್ಟ ದೇವತಾ ಪ್ರಾರ್ಥನೆಯನ್ನು, ವಿಷ್ಣು ಸನ್ನಿಧಾನದಲ್ಲಿ ವಿಷ್ಣು ಪೂಜೆಗಳನ್ನು ನೆರವೇರಿಸಿಕೊಳ್ಳಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.